ಪೀರಿಯಡ್ಸ್ ರೆಗ್ಯುಲರ್ ಆಗಿ ಬರ್ತಿದೆ ಮ್ಯಾಮ್, 30 ಡೇಸ್ಗೆಲ್ಲ ನಮಗೆ ಪೀರಿಯಡ್ಸ್ ಬಂದ್ಬಿಡುತ್ತೆ. ಮೊಟ್ಟೆ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿದೆ, ಮೊಟ್ಟೆ ರಪ್ಚರ್ ಕೂಡ ಆಗ್ತಾ ಇದೆ, ಎಗ್ ರಪ್ಚರ್ ಆಗಿದೆ ಅಂತ ಡಾಕ್ಟರ್ಸ್ ಹೇಳಿದ್ರು. ಹಾಗೆ ಹಸ್ಬೆಂಡ್ನ ರಿಪೋರ್ಟ್ಸ್ ಕೂಡ ಎಲ್ಲಾನು ಕರೆಕ್ಟಾಗಿ ಕ್ಲಿಯರ್ ಆಗಿದೆ, ಏನು ಕೂಡ ಸಮಸ್ಯೆ ಇಲ್ಲ. ವೀರ್ಯಾಣುವ ಸಂಖ್ಯೆ, ಗುಣಮಟ್ಟ ಹಾಗೆ ಮೊಟಿಲಿಟಿ ಎಲ್ಲಾನು ನಾರ್ಮಲ್ ಆಗಿದೆ. ಆದ್ರೂ ಪ್ರೆಗ್ನೆನ್ಸಿ ಯಾಕೆ ನಿಲ್ತಾ ಇಲ್ಲ? 2 ಬಾರಿ IUI ಮಾಡಿಸ್ಕೊಂಡಿದೀವಿ, IVF ಕೂಡ ಮಾಡಿಸ್ಕೊಂಡಿದೀವಿ, ಆದ್ರೆ ನಮಗೆ ಕನ್ಸೆಪ್ಷನ್ ಅನ್ನೋದು ಆಗ್ತಾ ಇಲ್ಲ. ಯಾಕೆ ಈ ರೀತಿ ಆಗುತ್ತೆ? ಈ ತರ ಸಮಸ್ಯೆ ಇದ್ರೆ ಇದನ್ನ ನಾವು ಇಂಪ್ಲಾಂಟೇಶನ್ ಫೇಲ್ಯೂರ್ ಅಂತ ಹೇಳ್ತೀವಿ. ಮಗು ಅಂದ್ರೆ ಭ್ರೂಣ ಬಂದು ಗರ್ಭಕೋಶದ ಗರ್ಭಗೋಡೆಗೆ ಅಂಟ್ಕೊಳ್ತಾ ಇಲ್ಲ. ಎಲ್ಲಾ ಪ್ರೋಸೆಸ್ ಕರೆಕ್ಟ್ ಆಗಿ ನಡೀತಾ ಇದೆ, ಆದ್ರೆ ಭ್ರೂಣ ಬಂದು ಗರ್ಭದ ಗೋಡೆಗೆ ಅಂಟ್ಕೊಳ್ತಾ ಇಲ್ಲ. ಇನ್ನು ಕೆಲವೊಬ್ಬರಿಗೆ ಪೀರಿಯಡ್ಸ್ ಬಂದಾಗ ಹೆವಿ ಕ್ಲಾಟ್ಸ್ ಹೋಗುತ್ತೆ, ಅದರಲ್ಲಿ ಜೆಸ್ಟೇಷನಲ್ ಸ್ಯಾಕ್ ಕೂಡ ಕಾಣುತ್ತೆ ಅಂತಾನು ತುಂಬಾ ಜನ ಹೇಳ್ಕೊಂಡಿದ್ದಾರೆ. ಇವತ್ತಿನ ವಿಡಿಯೋದಲ್ಲಿ ಈ ಎಲ್ಲಾ ವಿಷಯದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತೀನಿ. ಯಾಕೆ ನಿಮಗೆ ಇಂಪ್ಲಾಂಟೇಶನ್ ಫೇಲ್ಯೂರ್ ಆಗ್ತಾ ಇದೆ, ಯಾಕೆ ಭ್ರೂಣ ಬಂದು ಗರ್ಭಗೋಡೆಗೆ ಅಂಟ್ಕೊಳ್ತಾ ಇಲ್ಲ ಅಂತ. ನಾಟ್ ಓನ್ಲಿ ರೀಸನ್ಸ್, ನಿಮಗೆ ಕಾರಣ ಮಾತ್ರ ಅಲ್ಲ, ಇದಕ್ಕೆ ಸೂಕ್ತವಾದ ಪರಿಹಾರ ಕೂಡ ಯಾವ್ದನ್ನ ನೀವು ಮಾಡಿಕೊಂಡು ಫೈನಲಿ ನಿಮ್ಮ ಗರ್ಭಗೋಡೆಯಲ್ಲಿ ಬಂದು ಮಗು ಅಂಟ್ಕೊಳ್ಳುವಂತಹ ಒಂದು ಸೊಲ್ಯೂಷನ್ ಏನಿದೆ ಇದನ್ನ ನೀವು ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಕನ್ಸೆಪ್ಷನ್ ಅನ್ನೋದು ಸಾಧ್ಯ. ಸೊ ಈ ವಿಷಯದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇಂಪ್ಲಾಂಟೇಶನ್ ಅನ್ನ ಈ ಬಾರಿ ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ಳೇಬೇಕು. ಗರ್ಭಕೋಶವನ್ನ ಎಷ್ಟು ಸ್ಟ್ರಾಂಗ್ ಮಾಡಬೇಕು ಅಂದ್ರೆ ಈ ಬಾರಿಯ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೇ ಆಗ್ಬೇಕು. ನಾನು ವಿಡಿಯೋನ ಸ್ಟಾರ್ಟಿಂಗ್ ಅಲ್ಲೇ ಹೇಳಿರೋ ರೀತಿ ತುಂಬಾ ಜನ ಮಹಿಳೆಯರಿಗೆ ಪೀರಿಯಡ್ಸ್ ಬರುತ್ತೆ, ಒಂದೊಂದ್ಸಲಿ ಅದು ಅಬ್ನಾರ್ಮಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತುಂಬಾ ಹೆವಿ ಪೀರಿಯಡ್ಸ್ ಹೋಗೋದ್ರ ಜೊತೆಗೆ ಒಂದು ಕ್ಲಿಯರ್ ಸ್ಯಾಕ್ ಕೂಡ ಅವರಿಗೆ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು. ಇಂಥ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಖಂಡಿತ ಇದು ನಿಮ್ಮಲ್ಲಿ ಪ್ರೆಗ್ನೆನ್ಸಿ ಆಗಬೇಕಾಗಿರುವಂತಹ ಒಂದು ಭ್ರೂಣ ಏನಿದೆ ಇಂಪ್ಲಾಂಟೇಶನ್ ಫೇಲ್ಯೂರ್ ಆಗಿರೋ ಕಾರಣದಿಂದ ನಿಮಗೆ ಪೀರಿಯಡ್ಸ್ ಮೂಲಕ ಹೊರಬಂದಿದೆ ಅಂತಾನೆ ಹೇಳ್ಬೋದು. ಈ ರೀತಿ ಸಹಜವಾಗಿ ತುಂಬಾ ಜನ ಮಹಿಳೆಯರಲ್ಲಿ ಆಗ್ತಾನೆ ಇರುತ್ತೆ, ಯಾರೆಲ್ಲ ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ ಅವರಿಗೆ. ನೋಡಿ, ಯಾವಾಗ ಮಹಿಳೆಯರಲ್ಲಿ ಓವ್ಯುಲೇಷನ್ ಆಗುತ್ತೋ ಆ ಸಮಯದಲ್ಲಿ ಗರ್ಭಕೋಶದ ಗರ್ಭಗೋಡೆ ಎಂಡೋಮೆಟ್ರಿಯಂ ಥಿಕ್ನೆಸ್ ET ಅಂತ ಡಾಕ್ಟರ್ ಏನು ಮೆನ್ಷನ್ ಮಾಡಿರ್ತಾರೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಲ್ಲಿ, ಅದು ಮಿನಿಮಮ್ 7 mm ಇಂದ 8 mm ಇರಲೇಬೇಕಾಗತ್ತೆ. ಹಾಗೆ ಆ ಒಂದು ಗರ್ಭಾಶಯದಲ್ಲಿ ರಕ್ತದ ಸಂಚಲನ, ಬ್ಲಡ್ ಸರ್ಕ್ಯುಲೇಷನ್ ತುಂಬಾನೇ ಚೆನ್ನಾಗಿ ಇರಬೇಕಾಗುತ್ತೆ, 3 ಲೇಯರ್ಸ್ ಅಲ್ಲಿ ಇರಬೇಕಾಗುತ್ತೆ ಅಂತಾನೆ ಹೇಳ್ಬೋದು. ಮಿನಿಮಮ್ 7 to 8 mm ಅಷ್ಟು ನಿಮಗೆ ಗರ್ಭಗೋಡೆ ಅನ್ನೋದು ಎಂಡೋಮೆಟ್ರಿಯಂ ಲೈನಿಂಗ್ ಅನ್ನೋದು ಫಾರ್ಮೇಷನ್ ಆಗಲೇಬೇಕು. ಅದು ಕೂಡ 3 ಲೇಯರ್ಸ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಾಗಿರೋದು ತುಂಬಾ ಮುಖ್ಯ ಅಂತ ಇವಾಗ ನಿಮಗೆ ತಿಳಿದಿರುತ್ತೆ. ಇದಕ್ಕಿಂತ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಇನ್ನೂ ಒಳ್ಳೆಯದು, ಇನ್ನೂ ಹೆಲ್ದಿಯಾಗಿ, ಇನ್ನೂ ನ್ಯೂಟ್ರಿಷಿಯಸ್ ಆಗಿ ನಿಮ್ಮ ಗರ್ಭಗೋಡೆ ಬಿಲ್ಡ್ ಆಗ್ತಾ ಇದೆ, ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಾನೆ ಅಂದ್ಕೋಬಹುದು. 10 mm, 11 mm, 12 mm ಈ ರೀತಿ ಬರ್ತಾ ಇದೆ ಅಂದ್ರೆ ಇನ್ನೂ ಒಳ್ಳೆಯದು. ಸೊ ಇವಾಗ ತುಂಬಾ ಜನ ಮಹಿಳೆಯರಿಗೆ ಈ ಎಂಡೋಮೆಟ್ರಿಯಂ ಲೈನಿಂಗ್ ಅನ್ನೋದು ತುಂಬಾನೇ ಥಿನ್ ಆಗಿರುತ್ತೆ, ಇದು ಫಾರ್ಮೇಷನ್ ಆಗ್ತಾ ಇರೋದಿಲ್ಲ, ತುಂಬಾನೇ ತೆಳುವಾಗಿ ಆ ಒಂದು ಪರದೆ ಫಾರ್ಮೇಷನ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗ್ತಾ ಇರೋದಿಲ್ಲ. ತುಂಬಾ ಜನ ಮಹಿಳೆಯರಿಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬಾ ಚೆನ್ನಾಗಿ ಎಂಡೋಮೆಟ್ರಿಯಂ ಥಿಕ್ನೆಸ್ ತುಂಬಾ ಚೆನ್ನಾಗಿ ಬಂದ್ರೂ ಅವರಿಗೆ ಇಂಪ್ಲಾಂಟೇಶನ್ ಸಕ್ಸಸ್ಫುಲ್ ಆಗಿ ಆಗೋದಿಲ್ಲ. ಸೊ ಈ ಎರಡೂ ಸಿಚುವೇಶನ್ ಅಲ್ಲಿ ಏನೆಲ್ಲ ಕಾರಣ ಇರುತ್ತೆ ಅಂತ ಫಸ್ಟ್ ನಾವು ತಿಳ್ಕೊಳ್ಬೇಕಾಗುತ್ತೆ. ತುಂಬಾ ಜನ ಮಹಿಳೆಯರಲ್ಲಿ PID ಅಂದ್ರೆ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅನ್ನುವಂತಹ ಸಮಸ್ಯೆನ ಫೇಸ್ ಮಾಡ್ತಾ ಇರ್ತಾರೆ. ಅವರ ವೆಜೈನದಲ್ಲಿ ತುಂಬಾನೇ ವೆಟ್ನೆಸ್ ಇರುತ್ತೆ ಅಂತಾನೆ ಹೇಳ್ಬೋದು. ನೀರಿನ ತರ ವಾಟರಿ ಡಿಸ್ಚಾರ್ಜ್ ಬರ್ತಾನೆ ಇರುತ್ತೆ ಥ್ರೂ ಔಟ್ ದಿ ಮಂತ್ ಅಂತ ಹೇಳಿದ್ರು ತಪ್ಪಾಗಲ್ಲ. ಸೊ ನಿಮ್ಮಲ್ಲಿ ಏನಾದರೂ ಈ ರೀತಿ ಆಗ್ತಾ ಇದೆ ಥ್ರೂ ಔಟ್ ದಿ ಹೋಲ್ ಮಂತ್ ನಿಮಗೆ 30 ದಿನಗಳಲ್ಲೂ ನಿಮ್ಮ ವೆಜೈನ ವೆಟ್ ಆಗಿದೆ, ನಿಮಗೆ ಡಿಸ್ಚಾರ್ಜ್ ಅಲ್ಲಿ ಆಗ್ತಾನೆ ಇದೆ, ಅದ್ರ ಜೊತೆಗೆ ನಿಮಗೆ ಪೇಯ್ನ್, ಇಚ್ಚಿಂಗ್, ನಿಮ್ಮ ಸಂಗಾತಿಯೊಂದಿಗೆ ದಾಂಪತ್ಯ ಇಟ್ಟರು ನಿಮಗೆ ಪೇಯ್ನ್ ಆಗೋದು, ಕಡತ ಆಗೋದು, ಉರಿ ಆಗೋದು ಈ ರೀತಿ ಇದೆ ಅಂತ ಹೇಳಿದ್ರೆ ಮೇ ಬಿ ನಿಮಗೆ PID ಇನ್ಫೆಕ್ಷನ್ ಇರ್ಬೋದು. ಸೊ PID ಇನ್ಫೆಕ್ಷನ್ ಯಾರಿಗೆಲ್ಲ ಇರುತ್ತೆ ಅವರಿಗೆ ಇಂಪ್ಲಾಂಟೇಶನ್ ಆಗಲಿಕ್ಕೆ ತುಂಬಾನೇ ಅಡೆತಡೆ ಉಂಟಾಗುತ್ತೆ ಅಂತಾನೆ ಹೇಳ್ಬೋದು. ಇಂಥ ಸಮಯದಲ್ಲಿ ನೀವು ಡಾಕ್ಟರ್ ಹತ್ರ ಹೋಗಿ, ಗೈನಕಾಲಜಿಸ್ಟ್ ಹತ್ರ ಹೋಗಿ ನೀವು ಆಂಟಿಬಯೋಟಿಕ್ಸ್ನ ಸೇವನೆ ಮಾಡ್ಕೋಬಹುದು. ಎರಡನೇದಾಗಿ ನಿಮ್ಮ ಬಾಡಿನಲ್ಲಿ ಇನ್ಫ್ಲಮೇಷನ್ ಏನಾದರೂ ಇತ್ತು, ಉರಿಯೂತ ಇತ್ತು ಅಂತ ಹೇಳಿದ್ರೆ, ಎಸ್ಪೆಷಲಿ ನಿಮ್ಮ ಗರ್ಭಾಶಯದಲ್ಲಿ ಉರಿಯೂತ ಇತ್ತು ಅಂತ ಹೇಳಿದ್ರು ಈ ರೀತಿ ಸಮಸ್ಯೆ ಆಗುತ್ತೆ, ಇಂಪ್ಲಾಂಟೇಶನ್ ಫೇಲ್ಯೂರ್ ಆಗುತ್ತೆ. ಸೊ ಇನ್ ಕೇಸ್ ಏನಾದರೂ ನಿಮ್ಮಲ್ಲಿ ಗರ್ಭಾಶಯದಲ್ಲಿ ಏನಾದರೂ ಎಂಟ್ರೋಮೆಟ್ರಾಸಿಸು, ಫೈಬ್ರೋಡ್ಸು, ಪಾಲಿಪ್ಸು ಈ ರೀತಿ ಏನಾದರೂ ಇತ್ತು ಅಂದರೆ ಇನ್ಫ್ಲಮೇಷನ್ ಸಹಜವಾಗಿ ಆಗೇ ಆಗುತ್ತೆ. ಹಾಗೆ ನಿಮಗೆ ಇನ್ಫೆಕ್ಷನ್, ನಾನು ಮೊದಲೇ ಹೇಳಿರೋ ರೀತಿ ಇನ್ಫೆಕ್ಷನ್ ಇತ್ತು ಅಂದ್ರೂ ಇನ್ಫ್ಲಮೇಷನ್ ಆಗೋದು ಸಹ. ಈ ರೀತಿ ಇನ್ಫ್ಲಮೇಷನ್ ಇದ್ದಾಗ ನೀವು ಯಾವ ಟಿಪ್ಸನ್ನು ಫಾಲೋ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ನೀವು ಅರಿಶಿನ ಹಾಕಿರುವಂತಹ ಹಾಲನ್ನು ಪ್ರತಿನಿತ್ಯ ಸೇವನೆ ಮಾಡ್ಬೋದು. ರಾತ್ರಿ ಮಲ್ಗೋಗಿಂತ ಮುಂಚೆ ಹಾಲಿನ ಜೊತೆಗೆ 1 ಗ್ಲಾಸ್ ಹಾಲಿನಲ್ಲಿ 1/4 ರಿಂದ ಅರ್ಧ ಚಮಚ ಅರಿಶಿನವನ್ನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ನೀವು ಪ್ರತಿ ರಾತ್ರಿ ಕುಡಿಯೋದ್ರಿಂದಾನು ನಿಮಗೆ ಈ ಒಂದು ಸಮಸ್ಯೆ ದೂರ ಆಗುತ್ತೆ, ಇನ್ಫ್ಲಮೇಷನ್ ಉರಿಯೂತ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಇದ್ರ ಜೊತೆಗೆ ನಮ್ಮ ಹತ್ರ ಫರ್ಟಿ ಬೂಸ್ಟರ್ ಅನ್ನುವಂತಹ ಒಂದು ಪ್ರಾಡಕ್ಟ್ ಸಿಗುತ್ತೆ. ಸೊ ಈ ಒಂದು ಫರ್ಟಿ ಬೂಸ್ಟರ್ ಅಲ್ಲಿ ಹಾಕಿರುವಂತಹ ಇಂಗ್ರೀಡಿಯೆಂಟ್ಸ್ ಅಶ್ವಗಂಧ, ಶತಾವರಿ, ಜೀವಂತಿ ಆಗಿರ್ಬೋದು, ಪುತ್ರ ಜೀವಕು, ಶಿವಲಿಂಗಿ ಇದೆಲ್ಲ ನೀವು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಡೈಲಿ ಬೇಸಿಸ್ ಮೇಲೆ ಅಂದರೆ ಇದು ಕೂಡ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ನಿಮ್ಮ ಗರ್ಭಾಶಯಕ್ಕೆ ತುಂಬ ಚೆನ್ನಾಗಿ ಮಾಡಲಿಕ್ಕೆ ಆ್ಯಂಡ್ ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಬೇಕು ಅಂದರೆ ನೀವು ಕೆಳಗಡೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ನೋಡೋದಾದ್ರೆ ತುಂಬ ಜನ ಮಹಿಳೆಯರಲ್ಲಿ ಸಾಮಾನ್ಯವಾಗಿ
ಕಾಡುವಂತಹ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ನೋಡೋದಾದ್ರೆ ಪ್ರೊಲ್ಯಾಕ್ಟಿನ್ ಅನ್ನೋದು ತುಂಬಾನೇ ಜಾಸ್ತಿ ಇರುತ್ತೆ. ಹಾಗೆ ಥೈರಾಯ್ಡ್ ಅನ್ನೋದು ಕೂಡ ಇಂಬ್ಯಾಲೆನ್ಸ್ ಆಗಿರುತ್ತೆ. ಹೈಪೋಥೈರಾಯ್ಡ್ ಇಲ್ಲ ಹೈಪರ್ ಥೈರಾಯ್ಡ್ ನ ಫೇಸ್ ಮಾಡ್ತಾ ಇರ್ತಾರೆ. ಸಹಜವಾಗಿ ಮಹಿಳೆಯರಿಗೆ ಹೈಪೋಥೈರಾಯ್ಡ್ ಅನ್ನೋದು ತುಂಬಾನೇ ಸಹಜವಾಗಿ ಕಾಡುವಂತಹ ಒಂದು ಸಮಸ್ಯೆ ಅಂತಾನೆ ಹೇಳ್ಬೋದು. ಹಾಗೆ PCOD, PCOS, ಸಿಸ್ಟ್ ಇದು ಕೂಡ ತುಂಬಾ ಜನ ಮಹಿಳೆಯರಲ್ಲಿ ಕಾಡ್ತಾನೆ ಇರುತ್ತೆ. ಸೊ ಈ ಎಲ್ಲ ಸಮಸ್ಯೆ ಬರ್ತಾ ಇದೆ ಅಂತ ಹೇಳಿದ್ರೆ ಇದರಲ್ಲೂ ಕೂಡ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಆಗೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಇದಕ್ಕೆ ತಕ್ಕಂತಹ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡ್ಕೊಳ್ಬೇಕಾಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಮೇಯ್ನ್ ನಾನು ಹೇಳಿರೋದು ಸೀಡ್ ಸೈಕ್ಲಿಂಗ್ ಮಾಡಿ, ಪ್ರಾಣಾಯಾಮ ಮಾಡಿ, ವಾಕಿಂಗ್ ಮಾಡಿ ಅಂತ. ಹಾಗೆ ಜಂಕ್ ಫುಡ್, ಫಾಸ್ಟ್ ಫುಡ್ ಇದನ್ನೆಲ್ಲ ನೀವು ಬಿಟ್ರಿ ಅಂತ ಹೇಳಿದ್ರೆ ನಿಮ್ಮ ಒಂದು ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಮಸ್ಯೆಯಿಂದ ನೀವು ಹೊರಬರ್ಬೋದು. ಪ್ರಾಪರ್ ಟೈಮಿಗೆ ನಿದ್ದೆ ಮಾಡೋದು ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇದರ ಜೊತೆಗೆ ಕ್ಯಾಸ್ಟರ್ ಆಯಿಲ್ ಅಪ್ಲಿಕೇಶನ್, ಕ್ಯಾಸ್ಟರ್ ಆಯಿಲ್ ಮಸಾಜ್ ಅನ್ನ ಕೂಡ ನೀವು ಮಾಡ್ಕೊಳ್ಬಹುದು. ಈ ಎಲ್ಲ ಸಮಸ್ಯೆಯಿಂದ ನೀವು ಹೊರಬರಲಿಕ್ಕೆ ಇದು ಕೂಡ ನಿಮಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನಾನು ಮೊದಲೇ ಹೇಳಿರೋ ರೀತಿ ನಿಮಗೆ ದೇಹದಲ್ಲಿ ಇನ್ಫ್ಲಮೇಷನ್ ಇತ್ತು, PCOD, PCOS ಸಮಸ್ಯೆ ಇದೆ, ಥೈರಾಯ್ಡ್ ಇದೆ, ಈ ಎಲ್ಲ ಸಮಸ್ಯೆಗೂ ನೀವು ಫರ್ಟಿಲಿಟಿ ಮಸಾಜ್ ಅನ್ನ ಮಾಡ್ಕೊಳ್ಬಹುದು. ಸಾವಿರಾರು ಜನ ಮಹಿಳೆಯರು ಈ ಫರ್ಟಿಲಿಟಿ ಮಸಾಜ್ ಅನ್ನ ಮಾಡ್ಕೊಳ್ತಾ ಈ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ರ ಜೊತೆಗೆ ನಾನು ಹೇಳಿರೋ ಸೀಡ್ ಸೈಕ್ಲಿಂಗು, ಪ್ರಾಣಾಯಾಮ ಎಲ್ಲ ಮಾಡ್ಕೊಳ್ತಾ ಕನ್ಸೀವ್ ಆಗಿದ್ದಾರೆ, ಅದು ಕೂಡ ನ್ಯಾಚುರಲ್ ಆಗಿ. ಸೊ ಫರ್ಟಿಲಿಟಿ ಮಸಾಜ್ ಯಾವ ರೀತಿ ಮಾಡ್ಕೊಳ್ಳೋದು ಅಂತಾನು ಒಂದು ಡೀಟೇಲ್ಡ್ ವಿಡಿಯೋ ಇದೆ, ಆ ವಿಡಿಯೋನ ಹೋಗಿ ನೋಡಿ. ಪೀರಿಯಡ್ ಆದ 1ನೇ ದಿನದಿಂದ ಅಪ್ ಟು ಓವ್ಯುಲೇಷನ್ 14ನೇ ದಿನ ತನಕ ಮಾತ್ರ ಈ ಒಂದು ಮಸಾಜನ್ನು ಮಾಡಬೇಕಾಗಿರುತ್ತೆ. ಇನ್ ಕೇಸ್ ಏನಾದರೂ ನಿಮಗೆ ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇದೆ ಅಂತ ಹೇಳಿದ್ರೆ 3 days 4 days ಬಿಟ್ಟೇನೆ ನೀವು ಕಂಟಿನ್ಯೂಸ್ ಆಗಿ 1 ವಾರ ಈ ಒಂದು ಮಸಾಜನ್ನು ನೀವು ಹೊಟ್ಟೆಗೆ ಮಾಡ್ಕೊಳ್ಳುವಂಥದ್ದು. ಈ ಎಲ್ಲ ಟಿಪ್ಸ್ಗಳ ಜೊತೆ ಆಹಾರ ಸೇವನೆಯಲ್ಲಿ ಯಾವುದೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗಿರೋದು ಅಂತ ನೀವು ತಿಳ್ಕೊಳ್ಳೇಬೇಕು. ಅದರಲ್ಲಿ ಮುಖ್ಯವಾಗಿ ನೀವು ದಾಳಿಂಬೆ ಹಣ್ಣನ್ನು ತಿನ್ನಲೇಬೇಕಾಗುತ್ತೆ. ಯಾಕೆಂದರೆ ದಾಳಿಂಬೆಯನ್ನು ತಿನ್ನೋದ್ರಿಂದ ಬಾಡಿನಲ್ಲಿ ಬ್ಲಡ್ ಕೌಂಟ್ ಅನ್ನೋದು ಜಾಸ್ತಿ ಆಗುತ್ತೆ. ಇದು ತುಂಬ ಮುಖ್ಯ ಆಗಿರುತ್ತೆ. ಯೂಟ್ರಸ್ ಅಲ್ಲಿ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಮಾಡಲಿಕ್ಕೆ ಬ್ಲಡ್ ಅನ್ನೋದು ತುಂಬಾನೇ ಮುಖ್ಯ ಆಗಿರೋದ್ರಿಂದ ನೀವು 1 ರಿಂದ 2 ದಾಳಿಂಬೆಯನ್ನು ಪ್ರತಿನಿತ್ಯ ನೀವು ಸೇವನೆ ಮಾಡಬೇಕಾಗುತ್ತೆ. ಹೋಲ್ ಮಂತ್ 30 ದಿನ ಕೂಡ ನೀವು ದಾಳಿಂಬೆಯನ್ನು ಸೇವನೆ ಮಾಡಲೇಬೇಕು. ಖರ್ಜೂರ 2 ರಿಂದ 3 ಖರ್ಜೂರವನ್ನು ನೀವು ತಿಂದರೆ ನಿಮಗೆ ತುಂಬ ಒಳ್ಳೆ ರೀತಿ ಇಂಪ್ಲಾಂಟೇಷನ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗೆಯೇ ಹಸಿಯಾಗಿ ನಿಮಗೆ ಬೀಟ್ರೂಟ್ ತಿನ್ನೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ನೀವು ಪಲ್ಯನಾದರೂ ಮಾಡಿಕೊಂಡು ಬೀಟ್ರೂಟನ್ನು ಸೇವನೆ ಮಾಡಲೇಬೇಕಾಗುತ್ತೆ. 2 ದಿನಕ್ಕೊಮ್ಮೆ ಆದ್ರೂ ಬೀಟ್ರೂಟನ್ನು ನೀವು ಸೇವನೆ ಮಾಡ್ಕೋಬಹುದು. ಜ್ಯೂಸ್ನ ರೀತಿಯಲ್ಲಾದರೂ ತಗೋಬಹುದು, ಇಲ್ಲ ಸಲಾಡ್ನ ರೀತಿಯಲ್ಲಾದರೂ ತಗೋಬಹುದು. ಹಾಗೆ ಒಮೆಗಾ 3 ಫ್ಯಾಟಿ ಆಸಿಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಮಾಡಲಿಕ್ಕೆ. ಸೊ ಹಾಗಾಗಿ ನೀವು ಫ್ಲಾಕ್ಸ್ ಸೀಡ್ಸು, ಚಿಯಾ ಸೀಡ್ಸನ್ನು ಮಿಸ್ ಮಾಡದೆ ತಗೊಳ್ಳಿ. ಫ್ಲಾಕ್ಸ್ ಸೀಡ್ಸನ್ನು 2 ಚಮಚ ನೀವು ಯಾರಿಗೆಲ್ಲ ಈ ಸಮಸ್ಯೆ ಆಗ್ತಾ ಇದೆ, ನಿಮಗೆ ಇಂಪ್ಲಾಂಟೇಷನ್ ಫೇಲ್ಯೂರ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ, ಅವರು ಈ ಒಂದು ಫ್ಲಾಕ್ಸ್ ಸೀಡ್ಸನ್ನು ನೀವು 2 ಚಮಚವನ್ನು ತಗೊಳ್ಳಿ. ಹಾಗೆಯೇ ಚಿಯಾ ಸೀಡ್ಸ್ ಕೂಡ ನೀವು ನೀರಿನಲ್ಲಿ ನೆನೆ ಹಾಕಿ 1 ಚಮಚ ಚಿಯಾ ಸೀಡ್ಸನ್ನು ತಗೊಳ್ಬೋದು. ಥ್ರೂ ಔಟ್ ದಿ ಹೋಲ್ ಮಂತ್ ನೀವು ತಗೊಂಡ್ರು ಏನೂ ತೊಂದರೆ ಇಲ್ಲ. ಬಟ್ ಸೀಡ್ಸನ್ನು ತಗೊಳ್ಳುವಾಗ ನೀವು ನೆನಪಿಟ್ಕೊಳ್ಬೇಕಾಗುತ್ತೆ, ನೀರನ್ನು ಅತಿ ಹೆಚ್ಚು ನೀವು ಸೇವನೆ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗುವಂತಹ ಸಮಸ್ಯೆ ಇರುತ್ತೆ. ಹಾಗಾಗಿ ನೀರನ್ನು ಅತಿ ಹೆಚ್ಚಾಗಿ ಕುಡಿಯಿರಿ. ಹಾಗೆ ತುಂಬ ಜನ ಮಹಿಳೆಯರಲ್ಲಿ UTI ಇನ್ಫೆಕ್ಷನ್ ರೆಕರೆಂಟ್ ಆಗಿ ಆಗ್ತಾ ಇರುತ್ತೆ. ಅಂಥವರು ಲೆಮನ್ ಜ್ಯೂಸನ್ನು ಡೈಲಿ ಕನ್ಸ್ಯೂಮ್ ಮಾಡೋದು ತುಂಬಾ ಒಳ್ಳೆಯದು. ಇದ್ರ ಜೊತೆಗೆ ಸ್ಟ್ರಾಬೆರಿಯನ್ನು ಕೂಡ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದು ನಿಮ್ಮ ಗರ್ಭಾಶಯಕ್ಕೆ ಒಳ್ಳೆ ರೀತಿ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ತುಂಬ ಜನ ಏನು ಮಾಡ್ತಾರೆ, ಸ್ನ್ಯಾಕ್ಸ್ ಟೈಮ್ ಅಂತ ಬಂದಾಗ ಅನ್ಹೆಲ್ದಿ ಫುಡ್ನ ಕಡೆ ಹೋಗ್ತಾರೆ ಅಂತಾನೆ ಹೇಳ್ಬೋದು. ಅಂಥ ಸಮಯದಲ್ಲಿ ನೀವು 1 ಬೌಲ್ ಮಖಾನವನ್ನು ಜೊತೆ ರೋಸ್ಟ್ ಮಾಡಿ ನೀವು ತಗೊಂಡ್ರೆ ತುಂಬಾನೇ ಒಳ್ಳೆಯದು. ನೀವು ಇಲ್ಲಿ ನ್ಯಾಚುರಲ್ ಆರ್ಗ್ಯಾನಿಕ್ ಘೀಯನ್ನು ಯೂಸ್ ಮಾಡ್ತಾ ಇದ್ದೀರಾ ಮಖಾನವನ್ನು ಫ್ರೈ ಮಾಡಲಿಕ್ಕೆ ಅಂತ ಹೇಳಿದರೆ ಇದು ಇನ್ನೂ ನಿಮಗೆ ತುಂಬ ಒಳ್ಳೆ ರೀತಿ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಲಿಕ್ಕೆ ಸಪೋರ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಮಖಾನದ ಬಗ್ಗೆ ನಾನು ಡೀಟೇಲ್ಡ್ ವಿಡಿಯೋ ಮಾಡಿದ್ದೀನಿ. ಪುರುಷರಿಗೂ ತುಂಬ ಒಳ್ಳೆಯದು, ಮಹಿಳೆಯರಿಗೂ ತುಂಬ ಒಳ್ಳೆಯದು. ಪೀರಿಯಡ್ ಆದ 1ನೇ ದಿನದಿಂದ ಅಪ್ ಟು 20 ಡೇ ಅಂತೂ ಮಿಸ್ ಮಾಡ್ದೇ ತಗೊಳ್ಳಿ. ಸ್ನ್ಯಾಕ್ಸ್ನ ರೀತಿ ನೀವು 5 ಗಂಟೆಯಿಂದ ಸಂಜೆ ಈವ್ನಿಂಗ್ ತಗೊಂಡ್ರೆ 1 ಬೌಲಷ್ಟು ತುಂಬಾ ಇಲ್ಲಿ ನಿಮಗೆ ಸಹಾಯ ಆಗುತ್ತೆ. ನಮಗೆಲ್ಲರಿಗೂ ಗೊತ್ತಿದೆ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಆಗಬೇಕು ಅಂದರೆ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಎರಡೂ ಕೂಡ ನಮಗೆ ಹಾರ್ಮೋನ್ಸ್ ಇಲ್ಲಿ ತುಂಬಾ ಅಗತ್ಯವಾಗಿ ಬೇಕಾಗಿರುತ್ತೆ. ಪ್ರೊಜೆಸ್ಟ್ರಾನ್ ಬೇಕೇ ಬೇಕು, ಅದ್ರ ಜೊತೆ ಈಸ್ಟ್ರೋಜನ್ ಕೂಡ ತುಂಬಾ ಮುಖ್ಯವಾಗಿರುವಂಥ ಪಾತ್ರನ ವಹಿಸುತ್ತೆ ಅಂತ. ತುಂಬ ಜನರಿಗೆ ಈ ಟೈಮಲ್ಲಿ ಈಸ್ಟ್ರೋಜನ್ ಕಡಿಮೆ ಆಗುವಂಥ ಕಾರಣದಿಂದನೂ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಆಗೋದಿಲ್ಲ. ಸೊ ಶತಾವರಿಯಲ್ಲಿ ಫೈಟೋ ಈಸ್ಟ್ರೋಜನ್ ಇರೋದ್ರಿಂದ ಶತಾವರಿ ಚೂರ್ಣವನ್ನು ನೀವು ಕ್ಷೀರ ಪಾಕವನ್ನು ಮಾಡಿಕೊಂಡು ನೀವು ತಗೊಳ್ಬಹುದು. ಅದು ಕೂಡ ಹೋಲ್ ಮಂತ್ ನೀವು ತಗೊಳ್ಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ಅರ್ಧ ಚಮಚ ಶತಾವರಿಯನ್ನು 1/4 ಗ್ಲಾಸ್ ಹಾಲಿರಬೇಕು, ಹಾಗೆ 3/4 ಗ್ಲಾಸ್ ನೀರಿರಬೇಕು. ಸೊ ಈ 2 ಮಿಶ್ರಣದಲ್ಲಿ ನೀವು ಈ ಒಂದು ಶತಾವರಿಯನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. 3/4 ಗ್ಲಾಸ್ ನೀರೇನಿದೆ ಇದು ಹಿಂಗೋಗಿ 1/4 ಗ್ಲಾಸ್ ಹಾಲೇನಿರುತ್ತೆ ಇಷ್ಟು ಮಿಕ್ಕಿದ ನಂತರ ಈ ಒಂದು ನೀವು ಕ್ಷೀರ ಪಾಕ ಅಂತ ಹೇಳ್ತೀವಿ ಇದನ್ನು. ಸೊ ಇದನ್ನು ನೀವು ಪ್ರತಿ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಕುಡಿಬೇಕು. ಸೊ ಇದರಿಂದನೂ ನಿಮಗೆ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗೋಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು. ಕ್ವೀನ್ ಆಫ್ ಹರ್ಬ್ಸ್ ಅಂತಲೇ ಕರಿತೀವಿ
ಶತಾವರಿ ಶತಾವರಿಯನ್ನು. ಇದರಲ್ಲಿ ಫೈಟೋ ಈಸ್ಟ್ರೋಜನ್ಸ್ ಕೂಡ ಇರುತ್ತೆ. ಸೊ ಇದು ನಿಮಗೆ ಇಂಪ್ಲಾಂಟೇಷನ್ ಸಕ್ಸಸ್ಫುಲ್ ಆಗಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು.